ಎಲ್ಲರಿಗೂ ನಮಸ್ಕಾರ. ಇಂಗು ತೆಂಗು ಇದ್ದರೆ ಮಂಗನು ಅಡಿಗೆ ಮಾಡುತ್ತೆ ಎನ್ನುವುದು ಪ್ರಖ್ಯಾತ ನಾಣ್ಣುಡಿ. ನಾವು ಪ್ರತಿನಿತ್ಯ ಅಡಿಗೆಯಲ್ಲಿ ಉಪಯೋಗಿಸುವ ಇಂಗು ಆಯುರ್ವೇದದಲ್ಲೂ ಸಹ ಬಳಕೆಯಾಗುತ್ತದೆ. ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಇಂಗಿಗೆ ಭಾರತದಲ್ಲಿ ಬಹಳ ಬೇಡಿಕೆ ಇದೆ. ಹಿಂದಿನಿಂದಲೂ ನಮ್ಮ ಭಾರತ ಇಂಗನ್ನು ಬೆಳೆಯುತ್ತಿರಲಿಲ್ಲ. ಕಾರಣ ಇಂಗು ಬೆಳೆಗೆ ಬೇಕಾದ ವಾತಾವರಣ ಮತ್ತು ಮಣ್ಣು ನಮ್ಮಲ್ಲಿಲ್ಲ ಎನ್ನುವ ಭಾವನೆಯೋ ಅಥವಾ ಅಧ್ಯಯನದ ಕೊರತೆಯೋ ಇಂಗು ಬೆಳೆಯ ಬಗ್ಗೆ ಭಾರತದ ರೈತರಿಗೆ ಪರಿಚಯವಿರಲಿಲ್ಲ. 2015ರಲ್ಲಿ ಭಾರತ ಸರ್ಕಾರ ಇಂಗು ವ್ಯವಸಾಯದ ಬಗ್ಗೆ ಆಸಕ್ತಿ ತೋರಿದ ಮೇಲೆ 2018ರಲ್ಲಿ ಇರಾನ್ನಿಂದ ತಂದ ಇಂಗು ಬೀಜಗಳ ಬಗ್ಗೆ CSIR ಮತ್ತು IHBT ಅಧ್ಯಯನ ನಡೆಸಿ ಭಾರತದ ನೆಲಕ್ಕೆ ಅನುಗುಣವಾಗುವಂತೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ, ಅಂದರೆ ಸರಿತಪ್ಪುಗಳನ್ನು ಲೆಕ್ಕ ಹಾಕಿ ಯಶಸ್ವಿಯಾದ ನಂತರ ಮೊದಲ ಪ್ರಯೋಗಕ್ಕಾಗಿ ಹಿಮಾಚಲ ಪ್ರದೇಶದ ಪಾಲಂಪುರನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. ಅಕ್ಟೋಬರ್ 15ರಂದು ಪಾಲಂಪುರ್ನ ವೇಸ್ಟ್ಲ್ಯಾಂಡ್ನಲ್ಲಿ ಸುಮಾರು 800 ಸಸಿಗಳನ್ನು ನೆಡಲಾಯಿತು. ಶೀತ ಮರುಭೂಮಿಯ ಮಣ್ಣು, ಮರಳು ಮಣ್ಣು ಇಂಗು ಗಿಡ ಬೆಳೆಯಲು ಅನುಕೂಲಕರವಾದ್ದರಿಂದ ಹಿಮಾಚಲ ಪ್ರದೇಶವನ್ನೇ ಆಯ್ಕೆ ಮಾಡಲಾಗಿತ್ತು. ಪ್ರಯೋಗ ಯಶಸ್ವಿಯಾದ್ದರಿಂದ 2020ರಲ್ಲಿ ಹಿಮಾಚಲ ಪ್ರದೇಶದ ಅನೇಕ ಕಡೆ ಇಂಗು ಸಸಿಗಳನ್ನು ನೆಡಲಾಗಿದೆ. 5 ಇಯರ್ಸ್ ಪ್ರಾಜೆಕ್ಟ್ ಇದು. ಅಂದರೆ ಇಂಗನ್ನು ತೆಗೆಯಲು ಸುಮಾರು 5 ವರ್ಷಗಳು ಬೇಕು. ಇಂಗು ಸಂಗ್ರಹಿಸುವ ಬಗೆ: ಗಿಡದ ಬೇರಿನಿಂದ ಬರುವ ಅಂಟನ್ನು ಚಾಕುವಿನ ಸಹಾಯದಿಂದ ಕತ್ತರಿಸಿ ತೆಗೆಯುತ್ತಾರೆ. ನಮ್ಮ ಭಾರತ ಸರಿಸುಮಾರು 1,000 ಕೋಟಿ ರೂಪಾಯಿ ಬೆಲೆ ಬಾಳುವ ಹಸಿ ಇಂಗನ್ನು ಇರಾನ್, ಆಫ್ಘಾನಿಸ್ತಾನ್, ಉಜ್ಬೇಕಿಸ್ತಾನ್ ದೇಶಗಳಿಂದ ತರಿಸಿಕೊಳ್ಳುತ್ತದೆ. ಇಂಪೋರ್ಟ್ ಆದ ಇಂಗು ವೆರೈಟಿಗಳಲ್ಲಿ ನೀರಿನಲ್ಲಿ ಕರಗುವ ಇಂಗು ಹಾಗೂ ಎಣ್ಣೆಯಲ್ಲಿ ಕರಗುವ ಇಂಗನ್ನು ಬೇರೆ ಬೇರೆ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತದೆ. ಕಹಿ ರುಚಿಯಿಂದ ಕೂಡಿದ್ದರೂ ಅತ್ಯಂತ ಬೆಲೆ ಬಾಳುವ ಇಂಗು ಭಾರತದ ಮಾರುಕಟ್ಟೆಯಲ್ಲಿ ಅಪಾರ ಬೇಡಿಕೆಯಿಂದ ಕೂಡಿದೆ. ಇಂಗು ವ್ಯವಸಾಯ ವೇಸ್ಟ್ಲ್ಯಾಂಡ್ ಇರುವ ರೈತರಿಗೆ ವರದಾನವಾಗಿದೆ. CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, IHBT ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಬಯೋ ರಿಸೋರ್ಸ್ ಟೆಕ್ನಾಲಜಿ